ಶ್ರುತಿಯತ್ತೆ, ಇವತ್ತು ಕತೆ ಹೇಳ್ತೀಯ ಪ್ಲೀಸ್? ಸರಿ ಸರಿ, ಇವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಕತೆನ ಹೇಳ್ತೀನಿ. ಮಕ್ಕಳೇ, ನೀವೆಲ್ಲ ಗೇರ್ ಹಣ್ಣು ನೋಡಿದ್ದೀರಾ? ಅಂದ್ರೆ ಅದೇ ಗೋಡಂಬಿ ಹಣ್ಣು ನೋಡಿದ್ದೀರಾ? ಹೇಗಿರುತ್ತೆ? ಒಂದು ಹಣ್ಣು, ಅದರ ತುದಿಯಲ್ಲಿ ಬೀಜ. ಅಂದ್ರೆ ಹಣ್ಣಿನ ಹೊರಗಡೆ ಬೀಜ ಇರುತ್ತೆ ಅಲ್ವಾ? ಎಲ್ಲ ಹಣ್ಣುಗಳಿಗೂ ಹಣ್ಣಿನ ಒಳಗೆ ಬೀಜ ಇರುತ್ತೆ ತಾನೆ? ಆದ್ರೆ ಈ ಹಣ್ಣು ಸ್ವಲ್ಪ ವಿಶಿಷ್ಟವಾಗಿದೆ ಅಲ್ವಾ? ಮೊದ್ಲು ಈ ಹಣ್ಣು ಹೀಗಿರ್ಲಿಲ್ವಂತೆ, ಹಣ್ಣಿನ ಒಳಗೆ ಬೀಜ ಇತ್ತಂತೆ. ಮತ್ ಈಗ ಯಾಕೆ ಹಾಗಾಯ್ತು? ಯಾವತ್ತಾರು ಯೋಚನೆ ಮಾಡಿದೀರಾ? ಇದ್ರ ಬಗ್ಗೆನೆ ನಮ್ಮ ಇವತ್ತಿನ ಕತೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಈ ಕತೆನ ಬರ್ದಿರೋರು ಡಾಕ್ಟರ್ KS ಚೈತ್ರ ಅನ್ನೋರು. ಓಕೆನಾ? ಈ ಕತೆನ ಕೇಳೋಣ ಬನ್ನಿ. ಮೊದ್ಲೆಲ್ಲ ಗೇರು ಅಥವಾ ಗೋಡಂಬಿ ಬೀಜ ಹಣ್ಣಿನ ಒಳಗೆ ಇರ್ತಿತ್ತಲ್ವಾ? ಹಾಗೆ ಒಂದಿನ ಗೇರು ಬೀಜಕ್ಕೆ ಹಣ್ಣಿನ ಒಳಗೆ ಇದ್ದು ಇದ್ದು ಬೇಸರ ಆಯ್ತು. ಹೊರಗೆ ಬಂದ ತಕ್ಷಣ ಯಾರಾದ್ರೂ ನಮ್ಮನ್ನ ತಿಂತಾರೆ, ಇಲ್ಲಿಗೆ ನಮ್ಮ ಕತೆ ಮುಗೀತು, ಛೇ ಇದೆಂತ ಬಾಳು ಅಂತ ಗೊಣಗ್ತಾ ಗೇರು ಹಣ್ಣಿನ ಒಳಗಿದ್ದ ಬೀಜ ಹೊರಗಿದ್ದ ಎಲೆಯೊಡನೆ ತನ್ನ ದುಃಖವನ್ನ ಹಂಚ್ಕೊಳ್ತಿತ್ತು. ಹಣ್ಣಿನ ಚೊಟ್ಟಿನ ತುದಿಗಿದ್ದ ಎಲೆ ಗಾಳಿಗೆ ಅಲ್ಗಾಡ್ತಾ ಹೌದು ಹೌದು ಪಾಪ ಅಂತ ತಲೆದೂಗ್ತಿತ್ತು. ಹೂವು ಮಳೆ ಬಂದಾಗ ಸಂತಸ ಪಡುತ್ತೆ, ಹಸಿರೆಲೆ ಸೂರ್ಯನ ಕಿರಣ ತನ್ಮೇಲೆ ಬಿದ್ದಾಗ ನಲಿಯುತ್ತೆ, ನನಗೆ ಅಂತ ಯಾವ ಸುಖನೂ ಸಿಗ್ತಾ ಇಲ್ವಲ್ಲ ಅಂತ ಗೇರ್ ಬೀಜ ನಿಟ್ಟುಸಿರ ಬಿಡ್ತು. ಅದಕ್ಕೆ ಏನಾದ್ರೂ ಮಾಡ್ಲೇಬೇಕೆಂದು ನಿರ್ಧರಿಸಿ ಹಣ್ಣಿನ ಒಳಗಿದ್ದುಕೊಂಡೇ ಮುಷ್ಕರ ಹೂಡ್ತು. ಈ ವಿಷಯ ತಿಳಿದ ವನದೇವತೆ ಈ ಪುಟ್ಟ ಬೀಜದ ಮುಂದೆ ಪ್ರತ್ಯಕ್ಷ ಆದ್ಲು. ದೇವತೆ ಮುಂದೆ ಬೀಜ ತನ್ನ ಎಲ್ಲ ದುಃಖನ ತೋಡ್ಕೊಂತು. ಕರಗಿದ ದೇವತೆ ಹೇಳಿದ್ಲು, ನಿನ್ನ ಇಚ್ಛೆಯನ್ನು ಒಂದು ದಿನದ ಮಟ್ಟಿಗೆ ಪೂರೈಸುತ್ತೇನೆ. ಅದರಂತೆ ಒಂದು ದಿನ ನೀನು ಹಣ್ಣಿನ ಹೊರಗೆ ಇದ್ದು ಕಣ್ತುಂಬಿಕೊಳ್ಳಬಹುದು. ಈ ಮಾತಿನಿಂದ ಸಂತಸಗೊಂಡ ಗೇರು ಬೀಜಗಳೆಲ್ಲವೂ ಮರುದಿನ ಗೇರು ಹಣ್ಣಿನ ಹೊರಗೆ ಅಂಟಿಕೊಂಡು ಸಭೆ ನಡೆಸಿದ್ವು. ಹಿತವಾದ ಬಿಸಿಲು, ಬೆಳಗಿನ ಇಬ್ಬನಿ, ನವಿರಾದ ತಂಗಾಳಿ, ಮುತ್ತಿಕ್ಕುವ ಮಳೆಹನಿ ಎಲ್ಲವನ್ನ ಕಂಡು ಕೇಳಿ ಅನುಭವಿಸಿ ಬೀಜಗಳಿಗಾದ ಸಂತೋಷ ಅಷ್ಟಿಷ್ಟಲ್ಲ. ನೋಡುತ್ತಲೇ ರಾತ್ರಿ ಆಯ್ತು, ದಿನ ಮುಗಿಯಿತು. ವನದೇವತೆ ಕೊಟ್ಟ ಗಡುವು ಮುಗಿದು ಬೀಜಗಳೆಲ್ಲ ಸಂತೃಪ್ತರಾಗಿ ಹಣ್ಣಿನ ಒಳಕ್ಕೆ ಸ್ವಸ್ಥಾನಕ್ಕೆ ಮರಳಿದ್ವು. ಆದ್ರೆ ಆ ವರ ಪಡೆದ ಗೇರು ಬೀಜಕ್ಕೆ ಮಾತ್ರ ಇನ್ನೂ ಸಿಟ್ಟು. ಏನಾದ್ರಾಗ್ಲಿ ತಾನು ಒಳಗೆ ಹೋಗುವುದಿಲ್ಲ ಎಂದು ಹಠ ಮಾಡ್ತು. ಮುದಿ ಮರ, ಸುಕ್ಕಾದ ಹಣ್ಣು, ಹಣ್ಣೆಲೆ ಎಲ್ಲವೂ ಬುದ್ಧಿ ಹೇಳೋಕೆ ಪ್ರಯತ್ನ ಮಾಡಿದ್ವು. ಯಾರೇನೇ ಹೇಳಿದ್ರೂ ಗೇರು ಬೀಜ ಮಾತ್ರ ಕೇಳೋಕೆ ಸಿದ್ಧ ಇರಲಿಲ್ಲ. ತಾನೊಂದೇ ಹೊರಗೆ ಉಳಿಯಿತು. ಮರುದಿನ ಬೆಳಿಗ್ಗೆ ವನದೇವತೆ ಎಂದಿನಂತೆ ವನಸಂಚಾರಕ್ಕೆ ಬಂದಾಗ ಕಂಡಿದ್ದು ಹೊರಗಿದ್ದ ಗೇರು ಬೀಜ. ಸಿಟ್ಟು ಬಂದ್ರೂ ಸುಮ್ಮನಾಗಿ ನೋಡಿಯೂ ನೋಡದಂತೆ ಮುಂದೆ ಸಾಗಿದಳು ವನದೇವತೆ. ಗೇರು ಬೀಜಕ್ಕೆ ತನ್ನ ಮೇಲೆ ಹೆಮ್ಮೆ ಮತ್ತು ಜಂಬ. ಖುಷಿಯಿಂದ ಬಿಸಿಲಿಗೆ ಮೈಯೊಡ್ಡಿ ಕುಳಿತಿತ್ತು. ಸ್ವಲ್ಪ ಹೊತ್ತಿನ ನಂತರ ಸೂರ್ಯ ಆಕಾಶದಲ್ಲಿ ಮೇಲೆ ಇರ್ದ. ಗೇರು ಬೀಜಕ್ಕೆ ಶಾಖ ಹೆಚ್ಚು ಎನಿಸತೊಡಗಿತು. ಮೈ ಸುಡಲಾರಂಭಿಸಿತು. ಅಷ್ಟರಲ್ಲಿ ಚಿಲಿಪಿಲಿ ಚಿಲಿಪಿಲಿ ಎನ್ನುತ್ತಿದ್ದ ಹಕ್ಕಿಗಳು ಈ ಬೀಜ ಕಂಡು ತಮ್ಮ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ತಿನ್ನೋಕೆ ಪ್ರಯತ್ನ ಮಾಡಿದ್ವು. ಮೈಯೆಲ್ಲಾ ಗಾಯ ಆಯ್ತು ಬೀಜಕ್ಕೆ. ಅಲ್ಲದೆ ಆಟಕ್ಕೆ ಬಂದ ಮಕ್ಕಳು ಹೊರಗಿದ್ದ ಬೀಜ ಕಂಡು ಕಲ್ಲೆಸೆಯೋಕೆ ಶುರು ಮಾಡಿದ್ರು. ರಾತ್ರಿ ಆದಂತೆ ಎಲ್ಲೆಲ್ಲೂ ಕತ್ತಲು, ನಿದ್ದೆ ಮಾಡೋಕ್ಕೂ ಹೆದರಿಕೆ. ಜೋರು ಮಳೆಲಿ ಮೈಯೆಲ್ಲ ತೊಯ್ದು ತೊಪ್ಪೆಯಾದ್ರೆ ಬಿರುಗಾಳಿಯಿಂದ ಗಡಗಡ ಗಡಗಡ ನಡುಕ. ಪ್ರಾಣಿ ಪಕ್ಷಿಗಳಿಂದ ಜೀವ ಬೆದರಿಕೆ.
ಹಿಂದಿನ ದಿನ ಚಂದ ಕಂಡಿದ್ದು ಈಗ ಹೆದರಿಕೆ ಹುಟ್ಟಿಸೋಕೆ ತೊಡಗಿತು. ಹೇಗೋ ಮಾಡಿ ರಾತ್ರಿ ಕಳೆಯೋಷ್ಟ್ರಲ್ಲಿ ಸಾಕಾಯ್ತು. ಅಂತೂ ಮರುದಿನ ವನದೇವತೆ ಬಂದಾಗ ಬೀಜ ಬಿಕ್ಕಿ ಬಿಕ್ಕಿ ಅಳ್ತಾ ಇತ್ತು. ನನ್ನ ತಪ್ಪಿನ ಅರಿವಾಗಿದೆ. ನಾನು ಹಣ್ಣಿನ ಒಳಗೆ ಇರ್ತೀನಿ. ಹೊರಗಿನ ಪ್ರಪಂಚ ನೋಡ್ಬೇಕಂತ ಇತ್ತು, ನೋಡ್ದೆ, ಅಷ್ಟು ಸಾಕು. ಈಗ ಹಣ್ಣಿನ ಒಳಗೆ ಹೋಗ್ತೀನಿ. ನನ್ನ ಮನವಿನ ನೆರವೇರಿಸು ಎಂದು ದೈನ್ಯದಿಂದ ಬೇಡ್ಕೊಂತು. ಆದರೆ ವನದೇವತೆ ಏನೂ ಮಾಡುವಂತಿರಲಿಲ್ಲ. ಏಕೆಂದ್ರೆ ಮನಸ್ಸಿಗೆ ಬೇಕಾದಾಗ ಒಳ ಹೋಗುವ ಹೊರಬರುವ ಹಾಗೆ ಮಾಡಲು ಆಕೆಗೆ ಸಾಧ್ಯವಿರಲಿಲ್ಲ. ತನ್ನೆಲ್ಲ ಶಕ್ತಿಯನ್ನ ಆಕೆ ಈಗಾಗ್ಲೇ ಪ್ರಯೋಗಿಸ್ಬಿಟ್ಟಿದ್ಲು. ಗೇರು ಬೀಜ ಒಂದೇ ಸಮನೆ ಅಳುತ್ತಲೇ ಇತ್ತು. ಅಯ್ಯೋ, ನಾನು ಹೊರಗೆ ಉಳಿದ್ರೆ ಖಂಡಿತವಾಗಿ ಉಳಿಯಲ್ಲ. ಅಯ್ಯೋ, ನೀನು ಮತ್ತೆ ಒಳ ಹೋಗುವಂತೆ ಮಾಡಲು ಸಾಧ್ಯವಿಲ್ಲ. ಆದರೆ ನಿನ್ನ ಕೋಮಲ ಮೈಗೆ ಕವಚವನ್ನು ಕೊಡಬಲ್ಲೆ. ಅದರಿಂದ ನಿನಗೆ ತಕ್ಕ ಮಟ್ಟಿಗೆ ರಕ್ಷಣೆ ಸಿಗುತ್ತದೆ. ನೆನಪಿಡು, ಸೃಷ್ಟಿಯ ನಿಯಮಗಳು ಎಲ್ಲರ ಹಿತಕ್ಕೆ. ಅದನ್ನ ಅರಿಯದೆ ಉಲ್ಲಂಘಿಸಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ವನದೇವತೆ ಎಚ್ಚರಿಸಿ ಗೇರು ಬೀಜದ ಮೇಲೆ ಕವಚವನ್ನ ಸೃಷ್ಟಿಸಿದಳು. ಅಂದಿನಿಂದ ಕವಚ ಹೊತ್ತು ಗೇರು ಬೀಜ ಹಣ್ಣಿನ ಹೊರಗೇ ಉಳಿತು. ಹೇಗಿತ್ತು ಕತೆ? ನಂಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.